ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. ಸೊ ಅವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಅವರ ಒಂದು ಮುಂದಿನ ಆ್ಯಕ್ಷನ್ಸ್ಗಳು ಏನು, ಏನೆಲ್ಲ ಚೇಂಜಸ್ ಈ ಪ್ರೀತಿಯಲ್ಲಿ ಬರೋದಿದೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ, ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ಇಸ್ ನೆಕ್ಸ್ಟ್ ಟು ಯು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ವ್ಯಕ್ತಿ ಹೆಸರನ್ನ 3 ಬಾರಿ ತಗೊಳ್ಳಿ, ಸೊ ದಟ್ ನೀವು ಅವರ ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ. ರೀಡಿಂಗ್ನ ಕಂಪ್ಲೀಟ್ ಬೆನಿಫಿಟ್ ತಗೊಳ್ಳೋದಕ್ಕೋಸ್ಕರ ಕಮೆಂಟಲ್ಲಿ ತಿಳಿಸಿ ಅಥವಾ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮುಖಾಂತರ ಎನರ್ಜಿನ ಎಕ್ಸ್ಚೇಂಜ್ ಮಾಡಿ ಈ ಒಂದು ರೀಡಿಂಗ್ ಅನ್ನೋದನ್ನು ತಗೊಳ್ಳಿ. ಈ ವ್ಯಕ್ತಿಗೆ ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಆಗ್ತಾ ಇದೆ, ಏನೆಲ್ಲ ಗೊಂದಲಗಳಿವೆ, ಏನೆಲ್ಲ ಕನ್ಫ್ಯೂಷನ್ಸ್ ಇದೆ, ಅದನ್ನೆಲ್ಲ ತಿಳ್ಕೋಬೇಕು ಅಂತ ಈ ವ್ಯಕ್ತಿ ಅನ್ಕೊಳ್ತಾ ಇದ್ದಾರೆ. ಬಟ್ ನಿಮ್ಮ ಮನಸ್ಸನ್ನ ಇದುವರೆಗೂ ಈ ವ್ಯಕ್ತಿ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗಿಲ್ಲ. ಆ್ಯಂಡ್ ತುಂಬ ಮೂಡ್ ಸ್ವಿಂಗ್ಸ್ ಇರುವಂಥದ್ದು ಇದೆ ಈ ಒಂದು ವ್ಯಕ್ತಿಗೆ ಅಂತ ಹೇಳಬಹುದು. ಒಂದು ಕ್ಷಣಕ್ಕೆ ಇರುವಂತಹ ಸಿಚುವೇಶನ್ ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ ಇವರ ಒಂದು ಮೈಂಡ್ ಸೆಟ್. ಆ್ಯಂಡ್ ನಿಮ್ಮನ್ನ ತುಂಬ ಮಿಸ್ಟೀರಿಯಸ್ ಅಂತ ಅನ್ಕೊಳ್ತಾ ಇದ್ದಾರೆ. ನೀವು ತುಂಬ ಸೀಕ್ರೆಟ್ಸ್ನ ಮೇಂಟೈನ್ ಮಾಡ್ತೀರಾ, ತುಂಬ ಮುಚ್ಚಿಡ್ತೀರಾ ಅಂತ ಈ ಒಂದು ವ್ಯಕ್ತಿ ಅನ್ಕೊಳ್ತಾ ಇದ್ದಾರೆ. ಬಟ್ ಇವರಲ್ಲೂ ತುಂಬ ಮಿಸ್ಟೀರಿಯಸ್ ಥಿಂಗ್ಸ್ ಇದೆ. ಏನೋ ಈ ಒಂದು ವ್ಯಕ್ತಿದು ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅಥವಾ ಹೈಡಿಂಗ್ ಇದೆ ಅಂತ ಹೇಳಬಹುದು. ಯಾವುದನ್ನು ಓಪನ್ ಅಪ್ ಆಗಿ ಹೇಳ್ಕೊಳ್ಳಲ್ಲ ಅಂತ ಹೇಳಬಹುದು. ಇವ್ರು ನಿಮ್ಮ ಜೊತೆಗೆ ಲೈಫ್ನ ಲೀಡ್ ಮಾಡಬೇಕು, ಒಂದು ಮುಂದುವರಿಬೇಕು, ನಿಮ್ಮ ಜೊತೆಗೆ ಜೀವನ ಸಾಗಿಸ್ಬೇಕು ಅಂತಲೂ ಅನ್ಕೊಳ್ತಾ ಇದ್ದಾರೆ. ಬಟ್ ಕಂಪ್ಲೀಟಾಗಿ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಹಾದಿನಲ್ಲಿ ಇದ್ದಾರೆ ಅಂತ ಹೇಳಬಹುದು. ಲೈಕ್ ಈ ವ್ಯಕ್ತಿ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇರೋದು ನೀವಾಗ್ಲೇ ಹೋಗಿ ಕ್ಷಮೆ ಕೇಳಿ, ನೀವಾಗ್ಲೇ ಮತ್ತೆ ರಿಯೂನೈಟ್ ಆಗ್ಬೇಕು, ಅವರಾಗ್ಲೇ ಬರ್ಲಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಈ ವ್ಯಕ್ತಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ನಿಮ್ಮನ್ನ. ಅಂಡ್ ಇವ್ರಿಗೆ ತುಂಬಾ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಬಹುದು. ತುಂಬಾ ಕೆಯೋಟಿಕ್ ಇದೆ ಮೈಂಡು, ಸ್ಟೆಬಿಲಿಟಿ ಇಲ್ಲ ಮೈಂಡ್ ಅಲ್ಲಿ, ಓವರ್ ಥಿಂಕಿಂಗ್ ಜಾಸ್ತಿ ಇದೆ. ಅಂಡ್ ಕೆಲವ್ರದ್ದು ಇಲ್ಲಿ ಕಮ್ಯುನಿಕೇಶನ್ ತುಂಬಾ ಗ್ಯಾಪ್ ಇದೆ ಅಂತ ಹೇಳಬಹುದು. ಅಂದ್ರೆ ಕ್ಲಾರಿಟಿ ಇಲ್ಲ, ಮಾತಾಡ್ತೀರಾ ಬಟ್ ಆಸ್ ಅ ಫಾರ್ಮಲ್ ಟಾಕ್ಸ್, ಕ್ಯಾಶುವಲ್ ಟಾಕ್ಸ್ ತರ ಇರುತ್ತೆ, ಮನ್ಸ್ ಬಿಚ್ಚಿ ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ ಅಂತ ಹೇಳಬಹುದು. ಅಂಡ್ ಈ ವ್ಯಕ್ತಿ ಒಂದು ಇಗ್ನೋರೆನ್ಸ್ನ ಫೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಒಂದು ನೆಗ್ಲಿಜೆನ್ಸಿನ ಫೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಆ ಒಂದು ಅಟೆನ್ಷನ್, ಆ ಒಂದು ಕೇರ್, ಆ ಒಂದು ಸ್ಪೆಷಲ್ ಫೀಲಿಂಗ್ ನೀವೇನು ಮಾಡಿಸ್ತಾ ಇದ್ರಿ ಅದು ಈ ವ್ಯಕ್ತಿಗೆ ಸಿಗ್ತಾ ಇಲ್ಲ. ಆ್ಯಂಡ್ ಸಮ್ವೇರ್ ಅವ್ರಿಗೆ ಫೀಲ್ ಆಗ್ತಾ ಇದೆ, ಇದೆಲ್ಲ ನನಗೆ ಸಿಗ್ತಾ ಇರುವಂಥದ್ದು ನಾನು ನನ್ನ ಪರ್ಸನ್ನ ಟ್ರೀಟ್ ಮಾಡಿರುವಂತಹ ರೀತಿಯಿಂದಾಗಿ ನನಗೆ ಆ ಕರ್ಮ ವಾಪಸ್ ಸಿಗ್ತಾ ಇದೆ, ನನಗೆ ಕರ್ಮ ಬ್ಯಾಕ್ ಆಗ್ತಾ ಇದೆ ನನಗೆ ಅಂತ ಈ ವ್ಯಕ್ತಿ ಅನ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇವ್ರಿಗೆ ಒಂದಷ್ಟು ದಿನದಿಂದ ತುಂಬ ರಿಜೆಕ್ಷನ್ಸ್ನ ಫೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ತುಂಬ ರಿಜೆಕ್ಷನ್ಸ್ ಅನ್ನೋದು ಈ ವ್ಯಕ್ತಿ ಫೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಈ ವ್ಯಕ್ತಿ ನೋಡೋದಕ್ಕೆ ತುಂಬ ಸಾಫ್ಟ್, ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಇದೆ ಅಂತ ಹೇಳಬಹುದು. ಆ್ಯಂಡ್ ಬ್ಯೂಟಿ ಕಾನ್ಷಿಯಸ್ ಕೂಡ ಈ ಒಂದು ವ್ಯಕ್ತಿ ಇದ್ದಾರೆ ಅಂತ ಹೇಳಬಹುದು. ಸೆಲ್ಫ್ ಅಬ್ಸೆಸ್ಡ್ ಜಾಸ್ತಿ ಇದ್ದಾರೆ. ಸೆಲ್ಫ್ ಲವ್ ಅನ್ನೋದಕ್ಕಿಂತ ಸೆಲ್ಫ್ ಈಗೋ ಅನ್ನೋದು ಜಾಸ್ತಿ ಇದೆ ಅಂತ ಹೇಳಬಹುದು. ನನಗೆ ಚೆನ್ನಾಗಿರಬೇಕು, ನನಗೆ ಎಲ್ಲರೂ ಇಷ್ಟಪಡಬೇಕು, ನನ್ನ ಜೊತೆನೇ ಇರಬೇಕು, ನನಗೆ ಅಟೆನ್ಷನ್ ಕೊಡಬೇಕು, ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು. ಸೊ ಈ ರೀತಿ ಈ ವ್ಯಕ್ತಿ ಅನ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅದನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಆ್ಯಂಡ್ ಅದಕ್ಕೆ ಸರಿಯಾಗಿ ನೀವು ಕೂಡ ಅಷ್ಟೇ ಈ ವ್ಯಕ್ತಿಗೆ ತುಂಬ ಪ್ಲೀಸ್ ಮಾಡಿದ್ದೀರಾ, ತುಂಬ ಕಂಫರ್ಟ್ ಕೊಟ್ಟಿದ್ದೀರಾ, ಲೈಕ್ ಒಂದು ಕೇರ್ ಟೇಕರ್ ಆಗಿಬಿಟ್ಟಿದ್ದೀರಾ ಅಂತ ಹೇಳ್ಬೋದು. ಒಂದು ಮಗು ಥರನೇ ನೋಡ್ಕೊಂಬಿಟ್ಟಿದ್ದೀರಾ ಈ ವ್ಯಕ್ತಿನ ಅಂತ ಹೇಳ್ಬಹುದು. ಸೊ ಅವ್ರು ಇರೋ ಒಂದು ಕ್ಯಾರೆಕ್ಟರ್ಗೂ ನೀವು ಟ್ರೀಟ್ ಮಾಡಿರುವಂತಹ ವೇಗೂ ಸರಿಯಾಗಿ ಮ್ಯಾಚ್ ಆಗ್ತಾ ಇತ್ತು ಅಂತ ಹೇಳಬಹುದು. ಯಾವಾಗ ನೀವು ಇಷ್ಟೆಲ್ಲ ಮಾಡಿ ನಿಮ್ಮನ್ನೇ ಕಳ್ಕೊಳ್ತಿದ್ದೀನಿ ಅಂತ ನಿಮಗೆ ಫೀಲ್ ಆಯಿತು, ಆವಾಗ ಸ್ವಲ್ಪ ಇವ್ರಿಗೆ ಅಟೆನ್ಷನ್, ಕೇರ್, ಪ್ರಯಾರಿಟಿ ಎಲ್ಲವನ್ನೂ ಕೊಡೋದು ಕಮ್ಮಿ ಮಾಡಿದ್ರಿ. ಅಲ್ಲಿಂದ ನಿಮ್ಮಿಬ್ಬರ ಒಂದು ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಯಿತು. ಯಾವಾಗ ನೀವು ಎಕ್ಸ್ಪೆಕ್ಟೇಷನ್ಸ್ನ ಮಾಡೋದಕ್ಕೆ ಶುರು ಮಾಡಿದ್ರಿ ಆ್ಯಂಡ್ ನೀನು ಈ ರೀತಿನೇ ಇರಬೇಕು ನನ್ನ ಜೊತೆಗೆ ಅಂತ ನೀವು ಹೇಳೋದಕ್ಕೆ ಶುರು ಮಾಡಿದ್ರಿ, ಅಲ್ಲಿಂದ ಈ ವ್ಯಕ್ತಿ ನಿಮ್ಮನ್ನ ಇಗ್ನೋರ್ ಮಾಡೋದಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಯಾವಾಗ ಇವರು ಕಮಿಟ್ಮೆಂಟ್ ಬಗ್ಗೆ ನೀವೇನಾದರೂ ಮಾತಾಡೋವಾಗ ತುಂಬ ಎಸ್ಕೇಪ್ ಆಗ್ತಾ ಇದ್ರು ಅಂತ ಹೇಳ್ಬಹುದು, ಟಾಪಿಕ್ನ ಚೇಂಜ್ ಮಾಡ್ತಾ ಇದ್ರು ಅಂತ ಹೇಳ್ಬಹುದು. ಈ ವ್ಯಕ್ತಿ ಸೀರಿಯಸ್ ಇಲ್ಲ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಬಿಕಾಸ್ ಈ ವ್ಯಕ್ತಿ is not ready for the commitment.
ಓಕೆ. ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ತೊಗೊಳೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬಹುದು. ನನ್ನ ರೆಸ್ಪಾನ್ಸಿಬಿಲಿಟಿನೇ ತೊಗೊಳಕ್ಕಾಗ್ತಾ ಇಲ್ಲ, ಇನ್ನು ನಿಂದು ಹೆಂಗೆ ತೊಗೊಳ್ಳಿ ಅಂತ ಈ ಒಂದು ವ್ಯಕ್ತಿ ಯೋಚಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ಆ್ಯಂಡ್ ಇವ್ರಿಗೆ ಎರಡು ಮನಸ್ಸು ತುಂಬ ಇದೆ ಅಂತ ಹೇಳ್ಬೋದು. ಕೆಲವ್ರದ್ದು ಇಲ್ಲಿ ಟ್ವಿನ್ ಫ್ಲೇಮ್ ಎನರ್ಜೀಸ್ ಇದೆ. ಆ್ಯಂಡ್ ಕಾರ್ಮಿಕ್ ರಿಲೇಷನ್ಶಿಪ್ಪಲ್ಲೂ ಕೆಲವ್ರು ಇದ್ದೀರಾ. ಕಾರ್ಮಿಕ್ ಬಾಂಡ್ಸ್ ಕರ್ಮ ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೊ ಕಾರ್ಮಿಕ್ ಪ್ಯಾಟರ್ನ್ಸ್ ಜಾಸ್ತಿ ಇರೋದ್ರಿಂದ ರಿಪೀಟೆಡ್ ಥಿಂಗ್ಸ್ನ ಇಲ್ಲಿ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಮೈಟ್ ಬಿ ಇದು ಒಂದು ರಿಲೇಷನ್ಶಿಪ್ ನಿಮಗೆ ಫಸ್ಟ್ ಆಗಿರ್ಬೋದು ಅಥವಾ ಸೆಕೆಂಡ್ ಥರ್ಡ್ ರಿಲೇಷನ್ಶಿಪ್ ಕೂಡ ಆಗಿರ್ಬೋದು. ಸ್ಟಿಲ್ ಯು ಆರ್ ಫೇಸಿಂಗ್ ದ ಸೇಮ್ ಪ್ಯಾಟರ್ನ್ಸ್ ಅಂತ ಹೇಳ್ಬೋದು. ಸೊ ಇದು ಪಾಸ್ಟ್ ಲೈಫಲ್ಲಿ ಏನೋ ಒಂದು ಸೈಕಲ್ ಎಂಡ್ ಆಗಬೇಕಾಗಿತ್ತು. ಈ ಟೈಮಲ್ಲಿ ಅದು ಎಂಡ್ ಮಾಡೋದಕ್ಕೆ ಏನೋ ಒಂದು ಲರ್ನಿಂಗ್ಸ್ನ ನೀವು ಕಲ್ತ್ಕೊಳ್ಳೋದಕ್ಕೂ ಕೂಡ ಈ ಪಾರ್ಟ್ನರ್ ಮುಖಾಂತರ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ವೈಸ್ ವರ್ಸ ಅವ್ರಿಗೂ ಕೂಡ ಅದೇ ರೀತಿ ಸೇಮ್ ಇನ್ಕ್ಲೂಡ್ ಆಗುತ್ತೆ. ನಿಮ್ಮಿಂದ ಅವ್ರಿಗೆ ಒಂದು ಈ ಸೆಲ್ಫ್ ಅಬ್ಸೆಷನ್ ಈಗೋ ಏನಿದೆ ಅದು ಹೋಗಿ ಬೇರೆದವ್ರಿಗೆ ಕೂಡ ಪ್ರಯಾರಿಟೈಸ್ ಮಾಡಬೇಕು ಅಂತ ಅವರಿಗೆ ಲರ್ನಿಂಗ್ಸ್ ಇರ್ಬೋದು. ಅಥವಾ ನೀವು ಎಲ್ಲದಕ್ಕೂ ಕೊಡ್ತಾ ಇದ್ದಾಗ ನಿಮ್ಮನ್ನು ನೀವು ಪ್ರಯಾರಿಟಿ ಮಾಡು, ನಿನ್ನ ಬದುಕಿಗೆ ನೀನು ಆದ್ಯತೆ ಅನ್ನೋದನ್ನು ಕೊಡು ಅಂತ ನಿನಗೆ ಒಂದು ಲರ್ನಿಂಗ್ಸ್ ಇರುವಂಥದ್ದು ಇರಬಹುದು. ಸೂಕ್ಷ್ಮವಾಗಿ ಗಮನಿಸಿ ದಟ್ ಏನೆಲ್ಲ ರಿಪೀಟೆಡ್ ಪ್ಯಾಟರ್ನ್ಸ್ ಆಗ್ತಾ ಇದೆ, ಏನೆಲ್ಲ ನಡೀತಾ ಇದೆ, ಸೊ ಇದ್ಯಾಕೆ ಹೀಗಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇದನ್ನೆಲ್ಲ ನೀವು ಬಗೆಹರಿಸ್ಕೊಳ್ಳಿ. ಆ್ಯಂಡ್ ನಿಮ್ಮಲ್ಲಿರುವಂಥ ಫೆಮಿನೈನ್ ಎನರ್ಜಿ ಏನಿದೆ ಅದನ್ನು ಸ್ವಲ್ಪ ಮತ್ತೆ ತಗೊಂಡು ಬನ್ನಿ. ಈ ರಿಲೇಷನ್ಶಿಪ್ಪಲ್ಲಿ ಇಲ್ಲಿ ನೀವು ಹುಡುಗನ ರೆಸ್ಪಾನ್ಸಿಬಿಲಿಟೀಸ್ ಏನೆಲ್ಲ ಇದೆ ಅದನ್ನು ನೀವು ಮಾಡಿದ್ದೀರಾ. ಬಟ್ ಆ ವ್ಯಕ್ತಿ ಒಂದು ಮಸ್ಕುಲಿನ್ ಎನರ್ಜಿ ಬಿಟ್ಟು ಫೆಮಿನೈನಿಟಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಸ್ ಅ ಬಾಯ್ ಅಥವಾ ಆ್ಯಸ್ ಅ ಗರ್ಲ್ ಏನು ಮಾಡಬೇಕು ಅಂತ ಇದ್ರೋ ಅದನ್ನು ಅವ್ರು ಮಾಡ್ತಾ ಇಲ್ಲ. ಓಕೆ, ಸಪೋಸ್ ನಿಮ್ಮ ಬಾಯ್ ಫ್ರೆಂಡ್ ಇದ್ದಾರೆ ಅಂತಂದರೆ ಬಾಯ್ ಫ್ರೆಂಡ್ ಆಗಿ ಏನು ಮಾಡಬೇಕು ಒಂದು ಹುಡುಗಿಗೆ ಅದನ್ನು ಆ ವ್ಯಕ್ತಿ ಮಾಡ್ತಾ ಇಲ್ಲ. ಅಥವಾ ನೀವು ನಿಮ್ಮ ಗರ್ಲ್ ಫ್ರೆಂಡ್ ಇದ್ದಾರೆ ಅಂತಂದರೆ ಆ ವ್ಯಕ್ತಿ ಏನು ಮಾಡಬೇಕು ನಿಮಗೆ ಅದನ್ನು ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ನಿಮ್ಮ ಗರ್ಲ್ ಫ್ರೆಂಡ್ ರೋಲ್ನ ಅಂದರೆ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ, ನೀವು ಏನಿದ್ದೀರಾ, ನೀವು ಬಾಯ್ ಫ್ರೆಂಡ್ ಇರ್ಬೋದು, ಗರ್ಲ್ ಫ್ರೆಂಡ್ ಇರ್ಬೋದು, ಅಪೋಸಿಟ್ ರೋಲ್ನ ನೀವು ಲೀಡ್ ಮಾಡ್ತಾ ಇದ್ದೀರಾ. ಓಕೆ, ಇಫ್ ಯು ಆರ್ ಅ ಬಾಯ್ ಫ್ರೆಂಡ್ ನಿಮ್ಮ ಗರ್ಲ್ ಫ್ರೆಂಡ್ ರೋಲ್ನ ನೀವು ಅವರಿಗೆ ಕೊಡ್ತಾ ಇದ್ದೀರಾ. ಇಫ್ ಯು ಆರ್ ಅ ಗರ್ಲ್ ಫ್ರೆಂಡ್ ನೀವು ನಿಮ್ಮ ಬಾಯ್ ಫ್ರೆಂಡ್ ರೋಲ್ನ ನಿಭಾಯಿಸ್ತಾ ಇದ್ದೀರಾ. ಈ ಪ್ರೀತಿಯಲ್ಲಿ ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೀನಿ. ಓಕೆ, ಸೊ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸತಿ ರಿವೈಂಡ್ ಮಾಡಿ ನೋಡ್ಕೊಳ್ಳಿ. ಆ್ಯಂಡ್ ಕೆಲವರು ಇಲ್ಲಿ ಮ್ಯಾರಿಡ್ ಇದ್ದೀರಾ ಆ್ಯಂಡ್ ಸಮ್ ಆರ್ ಪ್ರೆಗ್ನೆಂಟ್ ಅಂತಲೂ ಹೇಳ್ಬಹುದು. ಲೈಕ್ ಪ್ರೆಗ್ನೆನ್ಸಿ ಎನರ್ಜೀಸ್ ಕೂಡ ನನಗೆ ಬರ್ತಾ ಇದೆ. ಆ್ಯಂಡ್ ಈ ಟೈಮಲ್ಲಿ ನಿಮ್ಮ ವ್ಯಕ್ತಿ ಕಡೆಯಿಂದ ಒಂದು ಎಮೋಷ್ನಲ್ ಸಪೋರ್ಟ್ ಸಿಗ್ತಾ ಇಲ್ಲ, ನೀವು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಬೋದು. ಆ ರೀತಿಯೂ ಇದೆ. ಅಥವಾ ಇನ್ನು ಕೆಲವ್ರದ್ದು ಯಾವ ರೀತಿ ಅಂತ ಇದೆ ಅಂತಂದರೆ ನೀವು ಎಲ್ಲ ರೀತಿಯ ಒಂದು ಬ್ಯಾಗೇಜಸ್ನ ನೀವು ನಿಮ್ಮ ಕೈಯಲ್ಲಿ ಹುಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ಬೋದು. ಇವಾಗ ಕಲೆಕ್ಟಿಂಗ್ ಆಲ್ ದ ಕರ್ಮಾಸ್. ಓಕೆ, ಎಲ್ಲರ ಕರ್ಮಾಸ್ನು ಎಲ್ಲರ ಟ್ರಾಮಾಸ್ನು ನೀವು ಕಲೆಕ್ಟ್ ಮಾಡಿಕೊಂಡು ಒಂದು ಬರ್ಡನ್ ಥರ ನೀವು ಆಗಿದ್ದೀರಾ ಅಂತ ಹೇಳ್ಬೋದು. ನಿಮ್ಮ ತಲೆ ಮೇಲೆ ಹೊತ್ಕೊಂಡಿದ್ದೀರಾ. ಆ್ಯಂಡ್ ನೀವು ಕೆಲವೊಂದು ಸತಿ ಥಿಂಕ್ ಮಾಡುವಂಥದ್ದು, ನಾನು ಇವ್ರ ಲೈಫ್ನು ಸರಿ ಮಾಡ್ತೀನಿ, ಅವ್ರ ಲೈಫು ಸರಿ ಮಾಡ್ತೀನಿ. ಓಕೆ, ನನ್ನ ಪಾರ್ಟ್ನರ್ ಲೈಫಲ್ಲಿ ಅಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆಯಲ್ಲ, ನಾನು ಅದೆಲ್ಲವನ್ನು ಹ್ಯಾಂಡಲ್ ಮಾಡ್ತೀನಿ. ನಿಮ್ಮ ಲೈಫ್ ಬಗ್ಗೆ ನೀವು ಕಂಪ್ಲೀಟಾಗಿ ನೀವು ಮರ್ತ್ಕೊಂಡ್ಬಿಟ್ಟಿದ್ದೀರಾ. ಆ್ಯಂಡ್ ನಿಮ್ಮ ಥಾಟ್ಸ್ ನಿಮ್ಮನ್ನು ಎಷ್ಟು ಡಿಸ್ಟರ್ಬ್ ಮಾಡ್ತಾ ಇದೆ ಅಂತಂದರೆ ಅಷ್ಟು ಡಿಸ್ಟರ್ಬ್ ಮಾಡ್ತಾ ಇದೆ ನಿಮ್ಮನ್ನು. ಆ್ಯಂಡ್ ಸಮ್ವೇರ್ ಈ ಒಂದು ವ್ಯಕ್ತಿ ನಿಮ್ಮನ್ನು ಅಷ್ಟು ಇದರಲ್ಲಿ ನೋಡ್ಕೊಳ್ತಾ ಇದ್ದಾರೆ, ಇಗ್ನೋರೆನ್ಸಲ್ಲಿ. ಅಥವಾ ನಿಮಗೇನು ಬೇಕೋ ಆ ವ್ಯಕ್ತಿಯಿಂದ ಅದು ಯಾವುದು ಸಿಗ್ತಾ ಇಲ್ಲ ಅಂತ ನಿಮಗೆ ಫೀಲ್ ಆಗ್ತಾ ಇದೆ ಅಂದರೆ ಸಮ್ವೇರ್ ಅದನ್ನು ನೀವು ಅತಿಯಾಗಿ ನಿಮ್ಮ ಆಕ್ಸೆಸ್ನ ನೀವು ಕೊಟ್ಟಿದ್ದೀರಾ. ನಿಮ್ಮನ್ನೇ ನೀವು ಟೇಕನ್ ಫಾರ್ ಗ್ರ್ಯಾಂಟೆಡ್ ಆಗಿ ಆ ವ್ಯಕ್ತಿಗೆ ಕೊಡೋದಕ್ಕೆ ಬಿಟ್ಬಿಟ್ಟಿದ್ದೀರಾ, ಬೌಂಡ್ರೀಸ್ನ ಸೆಟ್ ಮಾಡ್ಕೊಳ್ಳಿಲ್ಲ. ಹೀಗಾಗಿ ಈ ಒಂದು ಸಿಚುವೇಶನ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಕೀಪ್ ಇಟ್ ಇನ್ ಮೈಂಡ್, ಯಾವಾಗ್ಲೂ ಏನೇ ಆದ್ರೂ ಸಿಚುವೇಶನ್ಸ್ ನಾವು ಈಗ ಏನು ಅನುಭವಿಸ್ತಾ ಇರ್ತೀವಿ ಒಂದು ಎದುರುಗಡೆ ಇರುವಂಥ ಪರ್ಸನ್ಗೆ ನಾವು ಬ್ಲೇಮ್ ಮಾಡೋದು ಸಹಜ. ಬಟ್ ಗೊತ್ತೋ ಗೊತ್ತಿಲ್ಲದೇನೋ ಆ ಆ್ಯಕ್ಸೆಸ್ನ ನಾವೇ ಕೊಟ್ಟಿರ್ತೀವಿ. ಅವ್ರು ನಮಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಅದನ್ನು ಅಲೋ ಮಾಡ್ತಾ ಇದ್ದೀವಿ. ಓಕೆ, ಅವ್ರು ನಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂದರೆ ಬಿಕಾಸ್ ನೀವು ಕಮ್ಮಿಗೆ ಓಕೆ ಐ ಆಮ್ ಓಕೆ ಫಾರ್ ದಿಸ್, ಯು ಆರ್ ಸೆಟ್ಲಿಂಗ್ ಫಾರ್ ಲೆಸ್. ಸೊ ನಿಮ್ಮ ಸ್ಟ್ಯಾಂಡರ್ಡ್ಸ್ನ ಹೈ ಇಟ್ಕೊಳ್ತಾ ಇಲ್ಲ. ಏನಾದರೂ ಆಗಲಿ ಅವ್ರು ನನ್ನ ಜೊತೆ ಮಾತಾಡಿದರೆ ಸಾಕಪ್ಪ, ಅವ್ರು ಏನಾದರೂ ಇದ್ದರೆ ಸಾಕಪ್ಪ. ಸೊ ಈ ರೀತಿ ಇದೆ. ಸೊ ನನಗೆ ಹೆಚ್ಚಾಗಿ ನಿಮ್ಮ ಎನರ್ಜೀಸ್ ಇವತ್ತು ಸಿಗ್ತಾ ಇರೋದ್ರಿಂದ ನಿಮ್ಮ ಬಗ್ಗೆನೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಕೆಲವರು ಯಾವ ರೀತಿ ಇದ್ದೀರಾ ಅಂತಂದರೆ ಆ ವ್ಯಕ್ತಿ ನಿಮಗೆ ಪ್ರೀತಿ ತೋರಿಸ್ತಾರಾ, ಇಗ್ನೋರ್ ಮಾಡ್ತಾರಾ, ಅಥವಾ ನಿಮ್ಮನ್ನ ಕೆಟ್ಟದಾಗಿ ನಡೆಸ್ಕೊಳ್ತಾರ, ಅದು ಯಾವುದು ನಿಮಗೆ ಮ್ಯಾಟ್ರ್ ಆಗೋದಿಲ್ಲ. ನಿಮಗೆ ಓನ್ಲಿ ಮ್ಯಾಟ್ರ್ ಆಗೋದು ಆ ವ್ಯಕ್ತಿ ನಿಮ್ಮ ಜೊತೆ ಮಾತಾಡಬೇಕು. ಆ ವ್ಯಕ್ತಿನ ಕಮಿಟ್ಮೆಂಟ್ ಕೊಡದೇ ಇರಲಿ. ಇವಾಗ ಒಬ್ಸೆಸ್ಡ್ ಅಂದರೆ ಇಟ್ಸ್ ಲೈಕ್ ಕೈಂಡ್ ಆಫ್ ತುಂಬ ಓವರ್ ಅಟ್ಯಾಚ್ ಆಗಿದ್ದೀರಾ ಅವರ ಒಂದು ವಾಯ್ಸ್ಗೆ, ಅವರ ಒಂದು ಪ್ರೆಸೆನ್ಸ್ಗೆ, ಅವರ ಒಂದು ಕಾಲ್ಸ್ಗೆ, ಅವರ ಒಂದು
ಮೀಟಪ್ಸ್ಗೆ, ಅವರ ಒಂದು ಟಚ್ಗೆ ನೀವು ಅಡಿಕ್ಟ್ ಆಗಿದ್ದೀರಾ ಅಂತ ಹೇಳ್ಬೋದು. ಟ್ರೈನ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್, ಹೀಲ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ಓಕೆ, ನಿಮ್ಮ ಒಂದು ಥಿಂಕಿಂಗ್ ಪ್ಯಾಟರ್ನ ಚೇಂಜ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಥಾಟಲ್ಲಿ ಒಂದಷ್ಟು ಶಿಫ್ಟ್ ಅನ್ನೋದನ್ನು ತೊಗೊಂಬಂದರೆ ಡೆಫಿನೆಟ್ಲಿ ನೀವು ಈ ಒಂದು ರಿಲೇಷನ್ಶಿಪ್ಪಿನ ಡಿಪ್ರೆಷನ್ಸ್ ಇಂದ, ಕಾನ್ಸಿಕ್ವೆನ್ಸಸ್ ಇಂದ ನೀವು ಹೊರಗೆ ಬರ್ತೀರಾ. ಆ್ಯಂಡ್ ಈ ವ್ಯಕ್ತಿಗೆ ಏನೇ ನಿಮ್ಮ ಕಡೆಯಿಂದ ಸಿಗದೇ ಇರೋದು ಸಿಗ್ತಾ ಇಲ್ಲ ಅಂದ್ರೂ, ಅಥವಾ ನಿಮಗೆ ಅಷ್ಟೆಲ್ಲ ನೋವು ಕೊಟ್ಟಿದ್ದೀನಿ, ಈ ಒಂದು ಪರಿಸ್ಥಿತಿಗೆ ನಾನು ತಳ್ಳಿದ್ದೀನಿ ಅಂತ ಈ ವ್ಯಕ್ತಿಗೆ ಅನ್ನಿಸ್ತಾ ಇದ್ರೂ ಕೂಡ, ಈ ವ್ಯಕ್ತಿಗೆ ಒಂಚೂರು ಗಿಲ್ಟ್ ಕಾಡ್ತಾ ಇಲ್ಲ ಅಥವಾ ಪಾಪ ಪ್ರಜ್ಞೆ ಕಾಣ್ತಾ ಇಲ್ಲ. ನಾನು ಏನು ಮಾಡ್ತಾ ಇದ್ದೀನಿ, ನಾನು ಸರಿ ಇದ್ದೀನಿ. ಆ್ಯಂಡ್ ಸಮ್ಟೈಮ್ಸ್ ಇವರು ಒಳ್ಳೆಯವರಾಗೋದಕ್ಕೆ, ಜನಗಳ ಕಣ್ಣಿಗೆ ಇವರು ಒಳ್ಳೆಯವರಾಗೋದಕ್ಕೆ ನಿಮ್ಮನ್ನ ಇವರು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಳ್ತಾ ಇದ್ದಾರೆ, ಅಥವಾ ಎಲ್ಲ ಬ್ಲೇಮ್ನು ನಿಮ್ಮ ಮೇಲೆ ಹೊರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಜಸ್ಟ್ ಅಂದರೆ ವಿಕ್ಟಿಮ್ ಕಾರ್ಡ್ನ ಪ್ಲೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ನಾನೇನು ಮಾಡಿಲ್ಲ, ನಾನು ತುಂಬ ಒಳ್ಳೆಯವರು, ಅವರು ಮಾಡಿರೋದು, ಸೊ ಅವರು ಆ ಥರ ಬಿಹೇವ್ ಮಾಡಿದ್ರು, ನಾನು ಆ ರೀತಿ ಇದ್ದೀನಿ. ಸೊ ಈ ರೀತಿ ಒಂದು ಮೈಂಡ್ಸೆಟ್ಟಲ್ಲಿ ಇದ್ದಾರೆ ಅಂತ ಹೇಳಬಹುದು. ಐ ಥಿಂಕ್ ದಿಸ್ ಈಸ್ ಒನ್ ಆಫ್ ದಿ ಟಾಕ್ಸಿಕ್ ಅಂತಲೇ ಹೇಳ್ಬಹುದು, ಒಂದು ಟಾಕ್ಸಿಕ್ ಪ್ಯಾಟರ್ನ್ ಅಂತಲೇ ಹೇಳ್ಬಹುದು. ಸೊ ಈಗ ಸಮಯ ಬಂದಿದೆ ನಿಮಗೋಸ್ಕರ ನೀವು ಸ್ಟ್ಯಾಂಡ್ ತಗೊಳ್ಳೋದಕ್ಕೆ ಅಂತ ಹೇಳ್ಬಹುದು. ಇಲ್ಲಿ ನನಗೆ ಬ್ಲ್ಯಾಕ್ ಟರ್ಮಲಿನ್ ಕ್ರಿಸ್ಟಲ್ ಎನರ್ಜಿ ಸಿಗ್ತಾ ಇದೆ. ಸೊ ಅದನ್ನು ನೀವು ಯೂಸ್ ಮಾಡ್ತಾ ಬನ್ನಿ, ಜಸ್ಟ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಓಕೆ, ನಿಮ್ಮ ಒಂದು ಅವರ ತುಂಬ ಡಿಪ್ಲೀಟ್ ಆಗಿದೆ ಅಂತ ಹೇಳಬಹುದು, ಅಥವಾ ನೀವು ತುಂಬಾ ಸ್ಟಕ್ ಆಗಿದ್ದೀರಾ, ತುಂಬಾ ಅನ್ಹೀಲ್ಡ್ ಎಮೋಷನ್ಸ್ ಇದೆ ಅಂತ ಹೇಳ್ಬಹುದು. ಗೊತ್ತಿಲ್ಲ, ನಿಮ್ಮ ಒಂದು ಮೈಂಡ್ ತುಂಬ ಕ್ಲಟರ್ ಆಗಿದೆ ಅಂತ ಹೇಳ್ಬಹುದು. ಜಸ್ಟ್ ಹೀಲ್ ಯುವರ್ ಸೆಲ್ಫ್. ಆ್ಯಂಡ್ ಬ್ಲ್ಯಾಕ್ ಟರ್ಮಲಿನ್ ಏಂಜಲ್ಸ್ ಅಂತಲೇ ಸಿಗುತ್ತೆ, ಬೇಕಾದರೆ ನಾನು ಪ್ರಾಡಕ್ಟ್ನ ಟ್ಯಾಗ್ ಮಾಡ್ತೀನಿ, ಅದನ್ನು ಪರ್ಚೇಸ್ ಮಾಡಿ ಅದನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಳಿ, ಅದ್ರ ಜೊತೆ ಮೆಡಿಟೇಟ್ ಮಾಡಿ. ಡೆಫಿನೆಟ್ಲಿ ನಿಮ್ಮ ಒಂದು ಕಾಮಿಕ್ ಪ್ಯಾಟರ್ನ್ಸ್ ಏನಿದೆ ಅದು ಹೀಲ್ ಮಾಡ್ತಾ ಬರುತ್ತೆ ಆ್ಯಂಡ್ ಕ್ಲೆನ್ಸ್ ಮಾಡ್ತಾ ಬರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಯು ಫೀಲ್ ಸಮ್ ಪಾಸಿಟಿವ್ ಚೇಂಜಸ್ ಇನ್ ಯುವರ್ ಲೈಫ್. ಒಂದಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನ ನೀವು ನಿಮ್ಮ ಲೈಫಲ್ಲಿ ಕಾಣ್ತೀರಾ. ವರ್ಕ್ ವಿತ್ ಕ್ರಿಸ್ಟಲ್ಸ್ ಜೊತೆ ವರ್ಕ್ ಮಾಡೋದಕ್ಕೆ ಶುರು ಮಾಡಿ. ಡೆಫಿನೆಟ್ಲಿ ನಿಮ್ಮ ಒಂದು ಹೆಲ್ತ್ ಚೆನ್ನಾಗಾಗುತ್ತೆ ಆ್ಯಂಡ್ ನಿಮ್ಮ ಒಂದು ಮಾನಸಿಕ ಸ್ಥಿತಿ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಸ್ಪೆಷಲಿ ಈ ಒಂದು ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಮಾನಸಿಕ ಸ್ಥಿತಿ ತುಂಬಾ ಇಂಪಾರ್ಟೆಂಟ್. ಟೇಕ್ ಕೇರ್ ಆಫ್ ಯುವರ್ ಮೆಂಟಲ್ ಹೆಲ್ತ್. ಓಕೆ, ಆ್ಯಂಡ್ ಯಾರಿಗೂ ಅನಾವಶ್ಯಕವಾಗಿ ಆಕ್ಸೆಸ್ನ ಕೊಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಯಾವಾಗ್ಲೂ ಆ ಒಂದು ಬ್ಯಾಗೇಜ್ ಏನಿದೆ ನಿಮ್ಮ ತಲೆಯಲ್ಲಿ, ಆ ಒಂದು ಪಾಸ್ಟ್ ಅನ್ನೋ ಒಂದು ಬ್ಯಾಗೇಜ್ ಏನಿದೆ ಅದನ್ನು ನೀವು ಬಿಡಬೇಕಾಗತ್ತೆ. ಆ ಒಂದು ಹೊರೆನ ನೀವು ಹೊತ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆ, ಶಿವನೂ ನೀವೇ, ಶಕ್ತಿನೂ ನೀವೇ, ಎಲ್ಲವೂ ನಿಮ್ಮಲ್ಲೇ ಇರುತ್ತೆ, ನಮ್ಮಲ್ಲೇ ಇದೆ ಎಲ್ಲವೂ. ಪಾಸಿಟಿವ್ ನಮ್ಮಲ್ಲೇ, ನೆಗೆಟಿವ್ ನಮ್ಮಲ್ಲೇ, ಎಲ್ಲವೂ ನಮ್ಮಲ್ಲೇ ಇದೆ. ಸೊ ಫಸ್ಟ್ ನೀವು ಇಲ್ಲಿ ಹೀಲ್ ಆಗಬೇಕು. ಓವರ್ ಆಲ್ ಇವತ್ತಿನ ರೀಡಿಂಗ್ ನನಗೆ ಸ್ಪೆಷಲಿ ಲೈಕ್ ಎನರ್ಜಿ ಸಿಕ್ಕಿದ್ದು ಕಂಪ್ಲೀಟ್ ನಿಮ್ಮ ಎನರ್ಜಿ, ನಿಮ್ಮ ಅವರ, ನಿಮ್ಮ ಒಂದು ಥಾಟ್ ಪ್ರೊಸೆಸ್ನ ಎನರ್ಜಿ ನನಗೆ ಸಿಕ್ಕಿರೋದ್ರಿಂದ ಲಿಟ್ರಲಿ ಟೆಲ್ಲಿಂಗ್ ದಟ್ ಪ್ಲೀಸ್ ಹೀಲ್ ಯುವರ್ ಮೆಂಟಲ್ ಹೆಲ್ತ್, ಹೀಲ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಹೀಲ್ ಮಾಡಿ. ಸಬ್ಕಾನ್ಷಿಯಸ್ ಮೈಂಡ್ ಹೀಲ್ ಮಾಡೋದಕ್ಕೆ ತುಂಬ 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 ಬುಕ್ಸ್ಗಳಿದೆ ಆ್ಯಂಡ್ ಯೂಟ್ಯೂಬಲ್ಲಿ ತುಂಬ ಟೀಚಿಂಗ್ಸ್ ಕೂಡ ಇದೆ. ಆ್ಯಂಡ್ ಯೂಟ್ಯೂಬಲ್ಲಿ ಅಷ್ಟು ಡೆಪ್ತಾಗಿ ನಿಮ್ಗೆ ನಾಲೆಜ್ ಸಿಕ್ಕಲ್ಲ ಅಂದ್ರೂ ಒಂದು ಟೈಮ್ ಬೀಯಿಂಗ್ ಅಂತ ಕೆಲವೊಂದಷ್ಟು ಪ್ರೊಸೆಸ್ಗಳು ಇರುತ್ತೆ, ಸ್ಟೆಪ್ಸ್ಗಳಿರುತ್ತೆ, ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಯಾವುದೋ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಜಸ್ಟ್ ಸ್ಟಾರ್ಟ್ ವಿತ್ ಗ್ರ್ಯಾಟಿಟ್ಯೂಡ್. ನಿಮ್ಮಲ್ಲಿ ಏನಿದೆ ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾ ಬನ್ನಿ. ಡೆಫಿನೆಟ್ಲಿ ಯು ವಿಲ್ ಬಿ ಹೀಲ್ಡ್ ಅಂತ ಹೇಳಬಹುದು. ಆ್ಯಂಡ್ ಸಮ್ವೇರ್ ನೀವು ತುಂಬಾ ಟಯರ್ಡ್ ಫೀಲ್ ಮಾಡ್ತಾ ಇದ್ದೀರಾ, ಲೇಸಿ ಫೀಲ್ ಮಾಡ್ತಾ ಇದ್ದೀರಾ, ನಿಮ್ಮ ಬಾಡಿ ಯಾವ ಕೆಲಸಕ್ಕೂ ಸಪೋರ್ಟ್ ಮಾಡ್ತಾ ಇಲ್ಲ ಅಂತಂದರೆ ಟ್ರಸ್ಟ್ ಮೀ, ನಿಮ್ಮ ಒಂದು ಬಾಡಿ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಮೆಂಟಲಿ ನೀವು ಓವರ್ ಥಿಂಕ್ ಮಾಡಿ ತುಂಬ ಟಯರ್ಡ್ ಆಗಿದ್ದೀರಾ. ಸೊ ಅದ್ರ ಕಡೆ ಗಮನ ಹರಿಸಿ ಆ್ಯಂಡ್ ಶಿವನ ಆರಾಧನೆ ಮಾಡಿ ಅಥವಾ ಕಾಳಿಮಾನ ಸಹಾಯ ತಗೊಳ್ಳಿ. ಸೊ ಅವರು ನಿಮ್ಮ ಒಂದು ಲೈಫಲ್ಲಿರುವಂತಹ ಎಲ್ಲ ನೆಗೆಟಿವ್ ಜನಗಳನ್ನು ಎಲ್ಲ ಹೊರಗೆ ಹಾಕಿ ನಿಮ್ಮನ್ನು ಹೀಲ್ ಮಾಡ್ತಾರೆ ಅಂತ ಹೇಳ್ಬೋದು. ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆಗಲೇ ರೀಡಿಂಗ್ ಮಾಡುವಾಗ ಐ ಗಾಟ್ ದಿಸ್ ಫ್ಲವರ್ ಆ್ಯಂಡ್ ಟ್ರಸ್ಟ್ ಮೀ, ಇಟ್ಸ್ ಡಿವೈನ್ ಬ್ಲೆಸ್ಸಿಂಗ್ ಅಂತ ಅಂದ್ಕೊಳ್ಳಿ, ಇಟ್ಸ್ ಪಾಸಿಟಿವ್ ಸೈನ್ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಎಲ್ಲವೂ ಒಳ್ಳೆಯದಾಗತ್ತೆ. ನಾವು ಪಾಸಿಟಿವ್ ಆಗಿರಬೇಕಾಗತ್ತೆ, ನಾವು ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ನಮ್ಮ ಮೈಂಡ್ಸೆಟ್ನ ನಾವು ಚೇಂಜ್ ಮಾಡಿಕೊಂಡು ನಾನು ಪಾಸಿಟಿವ್ ಆಗಿರ್ತೀನಿ ಆ್ಯಂಡ್ ಐ ಡಿಸರ್ವ್ ಟು ಬಿ ಹ್ಯಾಪಿ. ನಾನು ಖುಷಿಯಾಗಿರೋದು ನನ್ನ ಹಕ್ಕು, ನನ್ನ ಅಧಿಕಾರ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನೀವು ಬದುಕ್ತಾ ಬನ್ನಿ. ನಿಮಗೆ ಟ್ರಸ್ಟ್ ಮೀ, ನಿಮ್ಮ ಜೊತೆ ಯಾರಿದ್ರು ಯಾರಿಲ್ಲ ಅಂದರೂ ನೀವು ಹ್ಯಾಪಿಯಾಗಿರ್ತೀರ. ಆ್ಯಂಡ್
ಇದೆಲ್ಲ ಏನು ಫೀಲ್ ಮಾಡ್ತಾ ಇದ್ದೀರಾ, ಇದೆಲ್ಲ ಫೀಲ್ ಮಾಡೋದು ಸಹಜ. ಜಸ್ಟ್ ನಿಮ್ಮ ಒಂದು ಭಾವನೆಗಳನ್ನು ನೀವು ಎಕ್ಸೆಪ್ಟ್ ಮಾಡಿ ಆ್ಯಂಡ್ ಜಡ್ಜ್ ಮಾಡೋದಕ್ಕೆ ಹೋಗಬೇಡಿ ನಿಮ್ಮನ್ನು ನೀವು. ನಾನು ಯಾಕೆ ಹೀಗಿದ್ದೀನಿ, ನನಗೆ ಯಾಕೆ ಈ ಥರ ಥಿಂಕ್ ಬರ್ತಾ ಇದೆ, ನಾನು ವ್ಯಾಲ್ಯೂಬಲ್, ನಾನು ಲವೆಬಲ್ ಅಲ್ವಾ, ಹಾಗೆ ಹೀಗೆ ಸುಮಾರು ಥಾಟ್ಸ್ ನಿಮ್ಮಲ್ಲಿ ಬರುತ್ತೆ. ಸೊ ಅದನ್ನು ಬರೋದಕ್ಕೆ ಬಿಡಿ ಆ್ಯಂಡ್ ಎಸ್, ಅದನ್ನು ಅಕ್ಸೆಪ್ಟ್ ಮಾಡಿ, ಅದನ್ನು ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.